ಎಷ್ಟೋ ಜನ ವಿರೋಧ ಮಾಡಿರೋರು ಕೂಡ ಸಂತ ರಾಮಪಾಲ್ಜಿ ಮಹಾರಾಜರ ಹತ್ರ ಬಂದು ಕ್ಷಮೆಯನ್ನ ಕೇಳಿದ್ದಾರೆ. ಎಷ್ಟೋ ಜನ ಒಂದು ಸಮಯದಲ್ಲಿ ಕಲ್ಲನ್ನು ಹೊಡೆದಂತ ಜನ, ಎಷ್ಟೋ ಜನ ಬುಕ್ಕನ್ನ ಬೆಂಕಿ ಹಚ್ಚಿದಂತ ಜನ ಇವಾಗ ಕಣ್ಣೀರ್ ಹಾಕ್ಬಿಟ್ಟು ಕ್ಷಮೆ ಕೇಳ್ತಾ ಇದ್ದಾರೆ. ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಅವತಾರಿ ಪುರುಷ, ನಮ್ಮ ಜೀವನ ರಕ್ಷಣೆ ಮಾಡಿದ್ದಾರೆ ಅಂದ್ಬಿಟ್ಟು ಕಣ್ಣೀರು ಆಗ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ. ಬಹಳ ಜನ ಹೇಳ್ತಾ ಇದ್ರು ಸಂತ ರಾಮಪಾಲ್ಜಿ ಮಹಾರಾಜರು ಹಿಂದೂ ವಿರೋಧಿ ಇದ್ದಾರೆ ಅಂತ. ಬೇರೆ ಬೇರೆ ಧರ್ಮದವರು ಕೂಡ ಹೇಳಿದ್ರು ಇಲ್ಲ ನಮ್ಮ ಧರ್ಮದ ವಿರೋಧಿ ಇದ್ದಾರೆ ಅಂತ. ಆದ್ರೆ ಸತ್ಯ ಏನು ಅಂದ್ರೆ ಸಂತ ರಾಮಪಾಲ್ಜಿ ಮಹಾರಾಜರು ಯಾವುದೇ ಧರ್ಮದ ವಿರೋಧಿ ಅಲ್ಲ, ಅವರು ಎಲ್ಲಾ ಧರ್ಮದ ಹಿತೈಷಿ ಆಗಿದ್ದಾರೆ. ಯಾಕಂದ್ರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಯಾವ ಜ್ಞಾನ ಇದೆನೋ ಆ ಜ್ಞಾನವನ್ನು, ಸತ್ಯ ಏನಿದೆ ಅದನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನ ನೋಡ್ಬಿಟ್ಟು ಯಾರಿಗೆ ನೋವಾಯ್ತು, ಈ ಪಾಖಂಡಿ ಗುರುಗಳಿಗೆ, ಅಜ್ಞಾನಿಗಳಿಗೆ ಏನಾಯ್ತು, ಅದು ದುಃಖ ಆಯ್ತು. ಇಲ್ಲ, ಇಷ್ಟು ದಿವಸ ನಾವು ಯಾವ ತತ್ವಜ್ಞಾನವನ್ನು ಕೊಟ್ವಿ ಅದು ಸುಳ್ಳಿದೆ ಅಂದ್ಬಿಟ್ಟು ಇವ್ರು ಸಾಬೀತು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅವರಿಗೆ ಸಿಟ್ಟು ಬಂತು. ಅವ್ರು ಏನ್ ಮಾಡಿದ್ರು, ನಮ್ಮಂತ ಅಮಾಯಕರನ್ನ ತಲೆಯಲ್ಲಿ ತುಂಬಿಡ್ಬೇಕು. ಏನು, ಇವರು ಹಿಂದೂ ಹಿತೈಷಿ ಅಲ್ಲ, ಇವನು ಹಿಂದೂ ವಿರೋಧಿ, ಇಲ್ಲ ಇವನು ಬೇರೆ ಜಾತಿಯವನು, ಇವರು ಧರ್ಮ ಪರಿವರ್ತನೆ ಮಾಡ್ತಾ ಇದ್ದಾರೆ, ಇವರಲ್ಲಿ ದುಡ್ಡು ಕೊಟ್ಬಿಟ್ಟು ಜನರನ್ನ ತನ್ನ ಕಡೆ ಸೆಳಿತಾ ಇದ್ದಾರೆ ಅಂದ್ಬಿಟ್ಟು ತಪ್ಪು ಪ್ರಚಾರನ ಮಾಡಿದ್ರು. ಸಂತ ರಾಮಪಾಲ್ಜಿ ಮಹಾರಾಜರು ಎಂತ ಕಾರ್ಯಗಳನ್ನ ಮಾಡಿದ್ರು ಅದು ಯಾವುದೇ ಸರ್ಕಾರ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅದರಲ್ಲಿ ಒಂದು ಉದಾಹರಣೆ ಅಂತಂದ್ರೆ ಈ ಮದ್ಯಪಾನವನ್ನು ನಿಲ್ಲಿಸುವುದು. ಯಾರು ಈಗ ಸರ್ಕಾರನೇ ಹೇಳುತ್ತೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳುತ್ತೆ, ಆದ್ರೆ ಆ ಮದ್ಯಪಾನ ಮಾರಾಟ ಮಾಡಕ್ಕೆ ಪರ್ಮಿಷನ್ ಕೂಡ ಅದೇ ಸರ್ಕಾರ ಕೊಡುತ್ತೆ. ಇದು ಎಂತ ನ್ಯಾಯ? ಸಂತ ರಾಮಪಾಲ್ಜಿ ಮಹಾರಾಜರು ಏನ್ ಮಾಡ್ತಾ ಇದಾರೆ, ಅವರು ತತ್ವಜ್ಞಾನವನ್ನು ಕೊಟ್ಟು ಯಾವುದು ಸರಿ ಯಾವುದು ತಪ್ಪು ಅಂದ್ಬಿಟ್ಟು ಜ್ಞಾನದಿಂದ ತಿಳಿಸಿ ಹೇಳಿದ್ದಾರೆ. ಆ ಜ್ಞಾನದಿಂದ ಅವರು ಕೊಡೋ ಭಕ್ತಿಯಿಂದ ಸಾವಿರಾರು ಲಕ್ಷ ಜನ ಮದ್ಯಪಾನ ಮಾಡೋದನ್ನ ಬಿಟ್ಟಿದ್ದಾರೆ. ನಾವು ಎಷ್ಟೋ ಕಣ್ಮುಂದೆ ಉದಾಹರಣೆಗಳನ್ನ ನೋಡಿದೀವಿ, ಕೆಲವೊಬ್ಬರಿಗೆ ಭೇಟಿ ಕೂಡ ಆಗಿದ್ವಿ, ಮಾತನಾಡಿದೀವಿ, ಎಷ್ಟೋ ಜನರ ಜೀವನನೇ ಬದಲಾಯಿಸಿದೆ. ಇನ್ನೊಂದು, ಸರ್ಕಾರವು ಕೂಡ ಮಾಡದೇ ಇರುವಂತ ಕಾರ್ಯ ಸಂತ ರಾಮಪಾಲ್ಜಿ ಮಹಾರಾಜರು ಯಾವುದು ಮಾಡಿದ್ದಾರೆ. ಇಲ್ಲಿ ರೀಸೆಂಟ್ ಆಗಿ ಏನಾಗಿತ್ತು, ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಡೆಲ್ಲಿ ಆ ಕಡೆ ಬಹಳ ಮಳೆಯಿಂದ ನೀರಿಂದ ಮನೆಯೆಲ್ಲ ಕೊಚ್ಚೋಗಿತ್ತು, ಹೊಲಗಳಲ್ಲೆಲ್ಲ ನೀರಿಂದ ತುಂಬಿತ್ತು. ಅವಾಗ ಯಾವುದೇ ಸರ್ಕಾರವು ಮುಂದೆ ಬರಲಿಲ್ಲ. ಅವಾಗ ಸಂತ ರಾಮಪಾಲ್ಜಿ ಮಹಾರಾಜರಿಗೆ ಒಂದೇ ಒಂದು ಪತ್ರ ಬರೆದಾಗ ಅವರು ತಕ್ಷಣವೇ ರೈತರಿಗೆ ಸಹಾಯ ಮಾಡೋದಕ್ಕೆ ಮುಂದಾದ್ರು. ಅವಾಗ ಏನಾಯ್ತು, ಲಕ್ಷ ಕೋಟಿ ಗಂಟೆ ದುಡ್ಡನ್ನ ಖರ್ಚು ಮಾಡಿ ಸಂತ ರಾಮಪಾಲ್ಜಿ ಮಹಾರಾಜರು ಅವರ ಸಹಾಯನ ಮಾಡಿದ್ರು. ಅದಕ್ಕಾಗಿ ಇವತ್ತು ಸಂತ ರಾಮಪಾಲ್ಜಿ ಮಹಾರಾಜರಿಗೆ ದೊಡ್ಡ ಸನ್ಮಾನವೇ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಪ್ರಶಸ್ತಿ ಕೂಡ ಬರ್ತಾ ಇದಾವೆ. ಇದರಿಂದ ಗೊತ್ತಾಗುತ್ತೆ ಸಂತ ರಾಮಪಾಲ್ಜಿ ಮಹಾರಾಜರು ಯಾವುದೇ ಧರ್ಮದ ವಿರೋಧಿ ಅಲ್ಲ, ಎಲ್ಲಾ ಧರ್ಮದವರನ್ನ ಸತ್ಯ ಜ್ಞಾನವನ್ನು ಪರಿಚಯ ಮಾಡಿಸಿ ಎಲ್ಲರನ್ನೂ ಒಂದಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಅದು ಒಂದಿದೆ. ಇನ್ನೊಂದು, ಸರ್ಕಾರ ಮಾಡದೇ ಇರುವ ಕಾರ್ಯ ಯಾವುದು, ವರದಕ್ಷಿಣೆ ರಹಿತ ವಿವಾಹ. ಇಲ್ಲಿ ಸರ್ಕಾರ ಏನು ಹೇಳುತ್ತೆ ಅಂದ್ರೆ, ವರದಕ್ಷಿಣೆಗೆ ಯಾರಾದ್ರೂ ಪೀಡಿಸಿದ್ರೆ ಅವರ ಮೇಲೆ ಕೇಸ್ ಆಗುತ್ತೆ, ಸರಿನಾ? ಆದ್ರೆ ಈ ಸಂತ ರಾಮಪಾಲ್ಜಿ ಮಹಾರಾಜರು ಏನ್ ಮಾಡಿದ್ರು, ನಮ್ಮಲ್ಲಿ ಇಂಥ ಜ್ಞಾನವನ್ನು ಹೇಳಿದ್ರು, ಇಂಥ ಜ್ಞಾನವನ್ನು ನಮ್ಗೆ ಕೊಟ್ಟರು ಅಂದ್ರೆ ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂತ ನಮ್ಗೆ ಅರಿವಾಗುತ್ತೆ. ಇವಾಗ ಸಾವಿರಾರು ಲಕ್ಷ ಮದುವೆ ಕೂಡ ಯಾವುದೇ ವರದಕ್ಷಿಣೆ ಇಲ್ದೇನೆ ಮದುವೆ ಮಾಡಿದ್ರು. ಈ ತರ ಎಷ್ಟೋ ಕಾರ್ಯಗಳನ್ನ, ಸಮಾಜ ಸೇವೆಗಳನ್ನ ಸಂತ ರಾಮಪಾಲ್ಜಿ ಮಹಾರಾಜರು ಮಾಡಿದ್ದಾರೆ. ಆದ್ರೆ ಇಲ್ಲಿ ಕಷ್ಟ ಆಗಿರೋದು ಯಾರಿಗೆ, ಇಲ್ಲಿ ನೋವಾಗಿರೋದು ಯಾರಿಗೆ? ಇಲ್ಲಿವರೆಗೂ ತಪ್ಪು ಜ್ಞಾನವನ್ನು ಏನು ಪ್ರಚಾರ ಮಾಡಿದ್ರು, ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೋ ಅವರನ್ನ ಇದು ಎಲ್ಲಾ ಕಾರ್ಯಗಳು ನೋವಾಗ್ತಾ ಇದೆ. ಇಲ್ಲೂ ಸಂತ ರಾಮಪಾಲ್ಜಿ ಮಹಾರಾಜರು ಯಾರು, ಅವರ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕಂತಂದ್ರೆ ಸಂತ ರಾಮಪಾಲ್ಜಿ ಮಹಾರಾಜರ ಪ್ರವಚನಗಳನ್ನ ಕೇಳಿ. ಪುಸ್ತಕ ಇದಾವೆ, ಜ್ಞಾನಗಂಗಾ ಬದುಕುವ ದಾರಿ ಅಂತ, ಬುಕ್ ಕೂಡ ಕಳಿಸ್ಕೊಡ್ತಾರೆ. ಇಷ್ಟೊಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆದ್ರೂ ನಾವು ಈ ತತ್ವಜ್ಞಾನದಿಂದ ದೂರ ಹೋಗ್ತಾ ಇದೀವಿ. ಬೇರೆ ಯಾರು ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅವರ ಮಾತನ್ನ ಕೇಳ್ಕೊಂಡು ಅದೇ ನಿಜ ಅನ್ಕೊಂಡು ಮುಂದೆ ಹೋಗ್ತಾ ಇದೀವಿ, ವಿರೋಧ ಮಾಡ್ತಾ ಇದೀವಿ. ಆದ್ರೆ ಅದು ಒಳ್ಳೇದಲ್ಲ. ಎಷ್ಟೋ ಜನ ವಿರೋಧ ಮಾಡಿರೋರು ಕೂಡ ಸಂತ ರಾಮಪಾಲ್ಜಿ ಮಹಾರಾಜರ ಹತ್ರ ಬಂದು ಕ್ಷಮೆಯನ್ನ ಕೇಳಿದ್ದಾರೆ. ಎಷ್ಟೋ ಜನ ಒಂದು ಸಮಯದಲ್ಲಿ ಕಲ್ಲನ್ನು ಹೊಡೆದಂತ ಜನ, ಎಷ್ಟೋ ಜನ ಬುಕ್ಕನ್ನ ಬೆಂಕಿ ಹಚ್ಚಿದಂತ ಜನ ಇವಾಗ ಕಣ್ಣೀರ್ ಹಾಕ್ಬಿಟ್ಟು ಕ್ಷಮೆ ಕೇಳ್ತಾ ಇದ್ದಾರೆ. ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಅವತಾರಿ ಪುರುಷ, ನಮ್ಮ ಜೀವನ ರಕ್ಷಣೆ ಮಾಡಿದ್ದಾರೆ ಅಂದ್ಬಿಟ್ಟು ಕಣ್ಣೀರು ಆಗ್ತಾ ಇದ್ದಾರೆ. ಇದು ನಿಜವಾದ ಸಂತರ ಲಕ್ಷಣ ಇದೆ. ಅದಕ್ಕಾಗಿ ಸ್ನೇಹಿತರೆ, ಯಾವುದೇ ವಿಷಯವನ್ನ ನಾವು ತಿಳಿದುಕೊಳ್ಳದೇನೆ ತಪ್ಪು ವಿಚಾರಗಳನ್ನ ಮಾಡಿ ಬೇರೆಯವರ ಮಾತನ್ನ ಕೇಳಿ ಏನು ವಿರೋಧ ಮಾಡ್ತೀವಿ ಅದು ತಪ್ಪಿದೆ. ನಮ್ಮ ಕರ್ಮಗಳನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಸಂತ ರಾಮಪಾಲ್ಜಿ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ.